ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ದೇವರಿಗೆ ಹೂ ಇಟ್ಟು ದೀಪ ಇಟ್ಟು ಧೃತಿ ಎಕ್ಸಾಮಿಗೆ ಹೊರಟ್ಲು. ಎಕ್ಸಾಮ್ ಈಸಿ ಇತ್ತಂತೆ, ಇಂಗ್ಲೀಷ್ ಎಕ್ಸಾಮು. ಹಾಯ್, ನಾವೀಗ ಹೇರ್ ಕಟಿಂಗ್ ಮಾಡಿಸ್ಲಿಕ್ಕೆ ಹೊರಟದ್ದು ಕೃಷ್ಣನದ್ದು. 5:56 ಆಯಿತು ಸಂಜೆ. ಹಾಗೆ ನಾನು ಸ್ನಾನ ಮಾಡಿ ಹೊರಟೆ. ಅವನನ್ನು ಬಂದು ಸ್ನಾನ ಮಾಡಿಸ್ಬೇಕು. ನನಗೆ ಸ್ನಾನ ಮಾಡುವಾಗ ನೆನಪಾಯಿತು, ಅವನದ್ದು ಕೂದಲು ಸ್ವಲ್ಪ ಅದ್ರ ಮೇಲೆ ಬೀಳ್ತದಲ್ಲ ಅಂತ. ಹಾಗೆ ಮಾಡಿ ಆಗಿದೆ, ಮತ್ತೆಂತ ಮಾಡೋದು. ನನಗೆ ಸಹ ಅವನ ಜೊತೆನೆ ಅವನನ್ನು ಸ್ನಾನ ಮಾಡಿಸಿ ಮತ್ತೆ ಮಾಡ್ಬೋದಿತ್ತು. ಈಗ ಅವನನ್ನು ಮತ್ತೆ ಬಂದು ಸ್ನಾನ ಮಾಡಿಸ್ಬೇಕು ಹೇರ್ ಕಟಿಂಗ್ ಆದಮೇಲೆ. ಸೂಪರ್ ಸೂಪರ್. ಅಯ್ಯೋ, ಕೃಷ್ಣನ ಕತೆ ಹೇಳಿ ಸುಖ ಇಲ್ಲ ಆಯ್ತಾ. ಅಲ್ಲಿ ಇದು ಸೆಲೂನ್ಗೆ ಹೋದ್ರು ಕೂಡ ಅಲ್ಲಿ ಒಂದೇ ಹಠ, ನಾನು ಕೂತ್ಕೊಳ್ಳೋದಿಲ್ಲ ಅಂತ. ಅಲ್ಲಿ ನಮ್ಮ ಕಾಲಲ್ಲಿ ಆದ್ರೂ ಕೂತ್ಕೊಳ್ತಾನೆ ಅಂತ ಹೇಳಿ ನಾನು ಕೂತೆ, ಅವರು ಕೂತ್ರು, ಆಗ್ಲೇ ಇಲ್ಲ. ಇದು 3ನೇ ಸಲ ಹೇರ್ ಕಟಿಂಗ್ ಹೋಗುದು. ಅಂದ್ರೆ ಫಸ್ಟ್ ಹೇರ್ ಕಟಿಂಗ್ ಶ್ರೀ ಮಾಡಿದ್ರು, ಆಮೇಲೆ ಒಮ್ಮೆ ಬಾರ್ಬರ್ ಶಾಪಿಗೆ ಹೋಗಿ ಮಾಡಿಸಿದ್ದು. ಆದರೆ ಅಲ್ಲಿ ಮಾಡ್ತಾ ಇರುವಾಗ ಮತ್ತೆ ಮಾಡಿದ ಮೇಲೆ ಜೋರು ಅಳ್ತಾ ಇದ್ದ. ಜೋರು ಅಳ್ತಿದ್ದ. ಈ ಸಲ ಸ್ಟಾರ್ಟ್ ಮಾಡುವಾಗಲೇ ಅಳ್ತಾ ಇದ್ದ. ಎಂತ ಕತೆ ಅವನದ್ದು. ಅವನು ಮತ್ತೆ ಹೇರ್ ತೋರಿಸಿ ಹೀಗೆ ಎಂಥದೋ ಹೇಳ್ತಾ ಇದ್ದ ನೋಡಿ. ಹೇರ್ ಕಟಿಂಗ್ ಮಾಡಲಿಕ್ಕೆ ಬಿಡ್ಲೇ ಇಲ್ಲ. ಹೀಗೆ ಆದ್ರೆ ಹೇಗೆ? ಯಾರು ಇನ್ನು ಅವರೇ ಕಟ್ ಮಾಡ್ಬೇಕಷ್ಟೇ, ಇವನ ಅಪ್ಪನೇ ಕಟ್ ಮಾಡ್ಬೇಕಷ್ಟೇ ಹೇರ್ ಕಟಿಂಗ್. ಬೇರೆ ಕಲರ್ಸ್ ಇಲ್ವಾ? ಬೆಡ್ಶೀಟ್ ಅದು ಜಿಪ್, ಇದು ಜಿಪ್ ಇದ ಕಲೆಕ್ಷನ್ ಇಂದ. ಫಸ್ಟಿಗೆ ಲಕ್ಷ್ಮಿಗೆ ಹೋದೆ, ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ. MR ಕಲೆಕ್ಷನ್ಲು ಇಷ್ಟ ಆಗಲಿಲ್ಲ. ಅಲ್ಲಿ ಎಷ್ಟೊತ್ತು ಕಾಯಿಸಿದ್ರು. ಆಮೇಲೆ ಅಲ್ಲಿ ಇದ್ದದ್ರಲ್ಲಿ ಇಷ್ಟ ಆದದ್ದನ್ನೊಂದು ತಗೊಂಡೆ, 2 ಕಲರ್. ಅಲ್ಲಿ ಲೈಟ್ ಕಲರ್ ಬರೋದಿಲ್ಲ, ಮತ್ತು ಡಾರ್ಕೆ ಒಳ್ಳೇದಲ್ಲ ತಲೆದಿಂಬಿಗೆ. ಇದಕ್ಕೆ ಎಷ್ಟು? 75. ಇದು ಇನ್ನೊಂದು, ಇದಕ್ಕೆ 85. 150 ರೂಪಾಯಿ ತಗೊಂಡ್ರು. ತಲೆದಿಂಬು ಅದು ಶ್ರೀ ಹೊಸತು ತಂದಿದ್ದಾರೆ. ಇದೊಂದು ಮತ್ತು ಇದೊಂದು, ಅದಂದರೆ ಪೂಜೆಯಲ್ಲಿ ಸಿಕ್ಕಿದ್ದು. ಹಾಗೆ ಅದಕ್ಕೆ ತಲೆದಿಂಬು ಕವರ್ ಬೇಕು ಅಂತೇಳಿ ಅಲ್ಲಿ ಹೇರ್ ಕಟಿಂಗ್ ಶಾಪ್ನಲ್ಲಿ, ಸೆಲೂನ್ನಲ್ಲಿ ಗೂಗಲ್ನಲ್ಲಿ ನೋಡಿ ಫೋಟೋ ಚಾಯ್ಸ್ ಮಾಡಿ ಹೇಳಿ ಹೇರ್ ಕಟಿಂಗ್ ಅಂತ ಹೇಳಿದರು. ನಾನೊಂದು ಚಾಯ್ಸ್ ಮಾಡಿದ್ದೆ, ಕಟ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಸ್ಟೈಲ್ ಬೇಡ, ಸಿಂಪಲೇ ಇರಲಿ ಅಂತ ಇದ್ದೆವು ನಾವು. ಆದರೆ ಅದರಲ್ಲಿ ನೋಡಿ ಹೇಳಿ ನಾವು ಮಾಡ್ತೇವೆ ಅಂತ ಹೇಳಿದರು. ಹಾಗೆ ನೋಡಿದ್ದೆ, ಎಲ್ಲ ಸ್ಟಾಪ್ ಆಯಿತು ಇವನಿಂದ. ಬೇಡ ಅಂತೆ. ಹೇರ್ ಹೀಗೆ ಬಿಟ್ಟರೆ ನೋಡಿ ಬಾಚ್ತಾ ಇರಬೇಕು, ಇಲ್ಲದಿದ್ದರೆ ಹೇಗೇಗೋ ಇರ್ತದೆ. ಒಂದು ತಲೆದಿಂಬಿಗೆ ಕವರ್ ಹಾಕಿದೆ. ಇದು ಮುಂಚೆನೇ ಇದ್ದದ್ದು, ಮೊನ್ನೆ ನೋಡಿರ್ಬೋದು. ಇದು ಇನ್ನೊಂದು, ಇದು ಇವತ್ತು ಹೊಸದು ತಂದಲ್ಲ ಅದರದ್ದು. ಮತ್ತೆ ಇನ್ನೊಂದು, 3 ತಲೆದಿಂಬು. ಆಯ್ತು. ನಮ್ಮ ಜೀವನದಲ್ಲಿ ಹೊಗಳುವವರು ಎಷ್ಟು ಮುಖ್ಯವೋ ಹಾಗೆ ನಮ್ಮ ತಪ್ಪನ್ನು ತಿದ್ದುವವರು ಕೂಡ ತುಂಬ ಮುಖ್ಯ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ಒಬ್ಬರಾದರೂ ಇದ್ದಾರಲ್ಲ, ಅಂದರೆ ರಾಧಿಕಾ ಶೆಟ್ಟಿ ಅಂತ ಹೇಳ್ತಾನಲ್ಲ, ಅವರು ಅಂದರೆ ಅವರು ನೇರವಾಗಿಯೇ ಮಾತನಾಡೋದು. ನನಗೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗ್ತಿರ್ಲಿಲ್ಲ, ಆಮೇಲೆ ಇಷ್ಟ ಆಯಿತು. ಅವರಿಗೆ ಗೊತ್ತಿರುವಷ್ಟು ನನಗೆ ಗೊತ್ತಿಲ್ಲ, ನನಗೆ ಜ್ಞಾನ ಅಷ್ಟೇನಿಲ್ಲ. ಮತ್ತು ಇನ್ ದ ಎಂಡ್ ಆಫ್ ದ ಲೈಫ್
ಅಥವಾ ಇನ್ ದ ಎಂಡ್ ಆಫ್ ದ ಡೇ ವಿ ಆರ್ ನಾಟ್ ಪರ್ಫೆಕ್ಟ್ ಅನ್ನೋದೇ ನಿಜ. ನಮಗೆಲ್ಲ ಗೊತ್ತಿರೋದಿಲ್ಲ, ನಮಗೆಲ್ಲ ಮಾಡಲಿಕ್ಕೂ ಆಗೋದಿಲ್ಲ. ನಾವೆಷ್ಟು ಮಾಡಿದೆವೋ ಎಷ್ಟು ಬದುಕಿದೆವೋ ಅಷ್ಟೇ. ನಮ್ಮನೆಯಲ್ಲಿ ಸ್ಟ್ರಿಕ್ಟ್ ಪೇರೆಂಟ್ ಅಂದರೆ ಶ್ರೀ, ಸ್ವೀಟ್ ಪೇರೆಂಟ್ ಅಂದರೆ ನಾನಂದರೆ ಬೈಲಿಕ್ಕೆ ಹೋಗೋದು ಎಲ್ಲ ಕಮ್ಮಿ, ಮುದ್ದು ಮಾಡೋದು ಜಾಸ್ತಿ. ಇಬ್ಬರು ಇವೆರಡು ಟೈಪು ಕೂಡ ಬೇಕು, ಆದರೆ ಜಾಸ್ತಿ ನಾನು ಸ್ವೀಟ್ ಪೇರೆಂಟ್, ಅವರು ಸ್ಟ್ರಿಕ್ಟ್ ಪೇರೆಂಟ್. ಅವರು ನನಗೂ ಬೈತಾರೆ, ಮಕ್ಕಳಿಗೂ ಬೈತಾರೆ, ಇಡೀ ದಿವಸ ಬುದ್ಧಿ ಹೇಳ್ಕೊಂಡೇ ಇರೋದು. ನಾನು ಆಗಲ್ಲ, ಅವಾಯ್ಡ್ ಮಾಡ್ತೇನೆ. ಆದರೆ ಹಾಗೆ ಇದ್ರೇ ನಿಜವಾಗಿ ಒಳ್ಳೆಯದು. ಸ್ಟ್ರಿಕ್ಟಾಗಿರಬೇಕು, ಬುದ್ಧಿ ಹೇಳಬೇಕು, ತಿದ್ದಬೇಕು. ಅದು ನನ್ನ ಹತ್ರ ಮಿಸ್ಸಿಂಗ್. ನಾನು ಕಮ್ಮಿ ಆಗಿಲ್ಲ ಹೇಳಲಿಕ್ಕೆ ಹೋಗೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದೇ ಜಾಸ್ತಿ ಆಯಿತು. ಆದರೆ ಒಂದು ಪಾಯಿಂಟ್ ಇದೆ, ಹೇಳ್ತೇನೆ. ನನಗಂದರೆ ಬೇರೆಯವರ ಲೈಫ್ನಲ್ಲಿ ಹೋಗಿ ಅವ್ರ ಲೈಫ್ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು, ಅಥವಾ ಅವರ ಲೈಫಲ್ಲಿ ಅವರು ಹಾಗಿಲ್ಲ, ಹೀಗಿಲ್ಲ, ಸರಿ ಇಲ್ಲ, ಅದೆಲ್ಲ ಇಲ್ಲ ಅಭ್ಯಾಸ. ನನ್ನ ಲೈಫಿನ ಬಗ್ಗೆ ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೆ ತಿರುಗುತ್ತರ ಕೊಡ್ತೇನೆ ಹೊರತು ಬೇರೆಯವರ ಲೈಫ್ನಲ್ಲಿ ನನಗೆ ಯಾವುದೇ ನೆಗೆಟಿವ್ ಇದು ಕಮೆಂಟ್ ಇಲ್ಲ. ಯಾಕಂದರೆ ನನಗೆ ನನ್ನ ಪಾಲಿಸಿ ಏನಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ನಿನ್ನ ಲೈಫಲ್ಲಿ ಏನಿದೆ ಅದನ್ನು ನೀನು ನೋಡ್ಕೊ ಅಂತ. ನಮ್ಮಲ್ಲೇ ನಮಗೆ 1000 ತಪ್ಪುಗಳಿರ್ತವೆ. ನನಗೆ ನನ್ನ ತಪ್ಪು ಜಾಸ್ತಿ ಹುಡುಕಿ ಅಭ್ಯಾಸ ಹೊರತು ಬೇರೆಯವರ ತಪ್ಪು ಹುಡುಕಿ ಅಭ್ಯಾಸ ಇಲ್ಲ. ಆದರೆ ಹೆಚ್ಚಿನವರು ಹೇಗಂದರೆ ಬೇರೆಯವರಲ್ಲೇ ತಪ್ಪು ಹುಡುಕೋದು, ಅವರ ತಪ್ಪನ್ನು ಅವರು ಮುಚ್ಚಿಕೊಳ್ಳೋದು, ಇದೇ ಮಾಡ್ತಿರ್ತಾರೆ. ನನಗೆ ಅಂಥ ಕ್ಯಾರೆಕ್ಟರ್ ಇಲ್ಲವೇ ಇಲ್ಲ. ಹೆಚ್ಚಾಗಿ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೇನೆ. ನನ್ನಲ್ಲಿ ಏನು ಲೋಪದೋಷ ಇದೆ ಅದನ್ನೇ ನೋಡ್ತಾ ಇರ್ತೇನೆ ಹೊರತು ಬೇರೆಯವ್ರ ಲೈಫಲ್ಲಿ ನನಗೆ ನೆಗೆಟಿವ್ ಕಮೆಂಟೇ ಇಲ್ಲ. ನಾನು ಹೇಳಲಿಕ್ಕೂ ಹೋಗೋದಿಲ್ಲ, ಹಾಗಾಗಿ ಹೆಚ್ಚಾಗಿ ಮೌನವಾಗಿರ್ತೇನೆ. ಯಾರು ಅವರ ಆತ್ಮದ ಶೋಧನೆ ಮಾಡ್ತಾರ ಅವರಿಗೆ ಬೇರೆಯವರಲ್ಲಿ ತಪ್ಪು ಹುಡುಕುವ ಅಭ್ಯಾಸ ಇರೋದಿಲ್ಲ. ಮಗುವಿಗೆ ಇದು ಬಜೆ ಇದು ತೇದು ಕೊಡ್ತಾ ಇದ್ದೇನೆ. ಅದಂದರೆ ನಿಜವಾಗಿ ಉಂಟಲ್ಲ, ಹುಟ್ಟಿದ ನಂತರ ಡೈಲಿ ಕೊಡಬೇಕು. ಕಟ್ಟು ಮರ್ದು ಅಂತ ಬರ್ತದೆ, ಅದರಲ್ಲಿ ಎಲ್ಲ ಇರ್ತದೆ, ಶುಂಠಿ ಬಜೆ, ಜಾಯಿಕಾಯಿ ಮತ್ತು ಕೆಲವೆಲ್ಲ ಏನೋ ಇದೆ ಅದರಲ್ಲಿ. ಅದೆಲ್ಲ ಕೊಡಬೇಕು ಮಕ್ಕಳಿಗೆ. ನಾನು ಕೊಡ್ತಿರ್ಲಿಲ್ಲ. ಅಂದರೆ ಅಮ್ಮ ಇದು ಧೃತಿ ಚಿಕ್ಕವಳಿರುವಾಗ 2 ತಿಂಗಳು ಬಾಣಂತನ ಮಾಡಿದರು. ಆಗ ಎಲ್ಲ ಕೊಡ್ತಾಯಿದ್ರು, ನಾನು ಕೊಡ್ತಾನೆ ಇರಲಿಲ್ಲ. ಅದು ಮಕ್ಕಳಿಗೆ ಸ್ಪಷ್ಟವಾಗಿ ಮಾತು ಬರಲಿಕ್ಕೆ ಉಂಟಲ್ಲ, ಅದು ಕೊಡಲೇಬೇಕು ಬಜೆಯನ್ನು. ನಾನು ಅದಕ್ಕೆ ಇಷ್ಟು ಸಮಯ ಕೊಟ್ಟಿರಲಿಲ್ಲ. ನನಗೆ ಅಂದರೆ ರೀಸನ್ ಸಹ ಗೊತ್ತಿರಲಿಲ್ಲ ಅದು ಕೊಡಲೇಬೇಕು ಅಂತೇಳಿ. ಹಾಗೆ ಮತ್ತು ತರಲಿಕ್ಕೆ ಸಹ ಹೇಳ್ತಾ ಇದ್ದೆ ಶ್ರೀ ಹತ್ರ, ಅವರಿಗೂ ನೆನಪಾಗ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ತಂದರು. ಹಾಗೆ ಶುಂಠಿ ಅಲ್ಲ ಬಜೆ ನೆಕ್ಕಿಸಿದೆ. ಮತ್ತು ಚಿನ್ನೆ ಮಾತ್ರ ಸಹ ತರಲಿಕ್ಕೆ ಹೇಳಿದೆ. ಅದು ಮಕ್ಕಳಿಲ್ಲದಿದ್ದರೆ ಹಠ ಮಾಡ್ತಾರಲ್ಲ, ಅದಕ್ಕೆ ಚಿನ್ನೆ ಮಾತ್ರೆ ಕೊಡಬೇಕು. ಚಿನ್ನೆ ಮಾತ್ರೆ ಸಹ ತಂದು ಕೊಟ್ಟರು. ಅದು ವಾರಕ್ಕೊಮ್ಮೆಲ್ಲ ಕೊಟ್ಟರೆ ಸಾಕಾಗ್ತದೆ, ಆದರೆ ಮಕ್ಕಳಿಗೆ ಕೊಡ್ತಾ ಇರಬೇಕು. ಅದು ತುಂಬ ಬೇಜಾರಾಗುತ್ತೆ. ಕೃಷ್ಣನಿಗೆ ಆಗುವಾಗ ಹಾಲು ಕೂಡ ಇರಲಿಲ್ಲ. ಅದು ಯಾಕಂದರೆ ಇಲ್ಲಿ ನಾವೇ ಅಲ್ವಾ, ನಾನು ಧೃತಿ ಇವರು ಮಗು. ಹಾಗೆ ಅಂದರೆ ಫುಡ್ಡು ಟೈಮ್ಗೆ ಎಲ್ಲ ಮಾಡಿಕೊಡುವವರು ಇಲ್ಲ. ನಾನು ರೆಸ್ಟಲ್ಲಿರಬೇಕಾಗ್ತಿತ್ತು. ನನಗೆ ಆ ಟೈಮಲ್ಲಿ ಇದು ಹಾಲು ಮತ್ತು ತುಪ್ಪ ಮತ್ತು ಗಂಜಿ ಅದೆಲ್ಲ ಸಿಗಬೇಕಿತ್ತು. ನಾನು ಫುಡ್ಡು ಸಹ ತಿಂತಿರಲಿಲ್ಲ. ನಮ್ಮ ನಡುವೆ ಜಗಳ ಎಲ್ಲ ಆಗಾಗ ಆಗ್ತಿತ್ತು. ನನಗಂದರೆ ಆಗ ನಿಜವಾಗಿ ಬಾಣಂತಿಗೆ ಉಂಟಲ್ಲ, ಮೆಂಟಲಿ ನೆಗೆಟಿವ್ ಇರ್ತಾರೆ ಅವರು, ಅಥವಾ ವೀಕ್ ಇರ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರ್ತದೆ, ಜಗಳ ಎಲ್ಲ ಆಗ್ತಾ ಇರ್ತದೆ. ಆಗ ಅವರನ್ನು ಕೇರ್ ಮಾಡುವವರು ಇಲ್ಲ ಅಂತ ಹೇಳಿದರೆ ಹೀಗೆ ಆಗೋದು. ನನಗೆ ಅದು ತುಂಬ ಬೇಜಾರು. ಅವನಿಗೆ ಕೃಷ್ಣನಿಗೆ ಆಗೋ ಹಾಲೇ ಇರಲಿಲ್ಲ ಅಂತ. ಒಳ್ಳೆ ನ್ಯೂಟ್ರಿಷನ್ ಫುಡ್ಡೆಲ್ಲ ತಿಂತಾಯಿದ್ರೆ ಹಾಲು ಇರ್ತಾಯಿತ್ತು. ಅದು ಸ್ಟಾರ್ಟಿಂಗಲ್ಲೇ ನಿಂತು ಹೋಯ್ತಲ್ಲ ಮತ್ತು ಇದು ಅಲ್ಲಿಂದ ಅಶ್ವಿನಿ ಆಸ್ಪತ್ರೆಯಿಂದ ಮದ್ದು ತಂದರೂ ಕೂಡ ಹಾಲು ಬರಲಿಲ್ಲ. ಧೃತಿಗೆ ಆಗುವಾಗ ಹಾಲಿತ್ತು, 3 ವರ್ಷ ಹಾಲು ಕುಡ್ದಿದ್ದಾಳೆ. ಇವನಿಗಾಗುವಾಗ ಇಲ್ಲೇ ಇರಲಿಲ್ಲ. ಅದೆಲ್ಲ ಬೇಜಾರು ನನಗೆ. ಮತ್ತು ಇವನು ಹೊಟ್ಟೆಲಿರುವಾಗ ನನಗೆ ಸೀಮಂತ ಮಾಡಿಸ್ಕೊಳ್ಬೇಕು ಅಂತ ಸಹ ಆಸೆ ಇತ್ತು. ಆಮೇಲೆ ಇವನ ತೊಟ್ಟಿಲು ಶಾಸ್ತ್ರ ಆಗಲಿ, ನಾಮಕರಣ ಆಗಲಿ ಯಾವುದು ಗ್ರ್ಯಾಂಡಾಗಿ ಆಗಲಿಲ್ಲ. ಅದು ತುಂಬ ಬೇಜಾರು. ಮೊದಲಿನ ಬಾಣಂತನದ್ದು ನೆನಪಿದ್ರೂ ಕೂಡ ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಅಮ್ಮ ಡೈಲಿ 1 ಲೋಟ ಸ್ನಾನ ಆದ ಕೂಡಲೇ ಬಂದು ಹಾಲು ಕೊಡ್ತಾಯಿದ್ರು. ಮತ್ತು ಮೇಯ್ನ್ ಸ್ನಾನ ಮಾಡಿಕೊಳ್ಳೋದು ಕೂಡ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಹಾಲು ಉತ್ಪತ್ತಿ ಆಗ್ತದೆ. ಅದೆಲ್ಲ ಆಗಿರ್ಬೋದು ರೀಸನ್ ಮಗುವಿಗೆ ಹಾಲು ಇಲ್ಲದಕ್ಕೆ. ಅದಕ್ಕೆ ತುಂಬ ಬೇಜಾರು ನನಗೆ. ಅದು ಬಾಣಂತನ ಸರಿ ಮಾಡದಿದ್ದರೆ ವೆಯ್ಟ್ ಕೂಡ ಗೇಯ್ನ್ ಆಗ್ತದೆ. ಅದನ್ನು ಕೂಡ ಇದು ಅನುಭವಿಸಿ ಆಯಿತು ನಾನು. ಸರಿಯಾಗಿ ನೋಡಿಕೊಂಡ್ರೆ ಉಂಟಲ್ಲ, ಬಾಣಂತನ ಎಲ್ಲ ಸರಿ ಆದರೆ ಸ್ಲಿಮ್ ಆಗ್ತಾರೆ, ವೆಯ್ಟ್ ಗೇಯ್ನ್ ಆಗೋದಿಲ್ಲ. ಅದು ಫುಡ್ಡು ಅದು ಪಥ್ಯ ಫುಡ್ಡೇ ತಿನ್ನಬೇಕು. ಪುಣ್ಯಕ್ಕೆ ನನಗೆ 2 ಡೆಲಿವರಿ ಕೂಡ ನಾರ್ಮಲೇ ಆಗಿತ್ತು. ಸೆಕ್ಷನಲ್ಲಿ ಆದರೂ ಆಗಿದ್ದರೆ ರೆಸ್ಟ್ ಎಲ್ಲ ಬೇಕಲ್ಲ, ಯಬ್ಬೋ ಅದೆಲ್ಲ ಆಗಲಿಲ್ಲ. ಪುಣ್ಯಕ್ಕೆ ನಾರ್ಮಲೇ ಆಯಿತು, ಏನೋ ದೇವರ ಪುಣ್ಯ. ಕುಯ್ದ ಮಾರ್ಕೆಲ್ಲ ಇರ್ತದಲ್ಲ ಅದೆಲ್ಲ ಇಲ್ಲ ಪುಣ್ಯಕ್ಕೆ.
ಒಂದು ಅದು ಸ್ಟ್ರೆಚರ್ಸ್ ಇರ್ತದೆ ಅಷ್ಟೇ ಹೊಟ್ಟೆಯಲ್ಲಿ, ಅದೊಂದು ತೊಂದರೆ ಇಲ್ಲ. ಆದರೆ ಸೆಕ್ಷನ್ ಆದರೆ ನನಗೆ ರೆಸ್ಟ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ ಇಲ್ಲಿ. ಅದಕ್ಕೆ ಸರಿಯಾಗಿ ನನಗೆ ಬಾಣಂತನಕ್ಕೆ ಜನ ಕೂಡ ಸಿಗಲಿಲ್ಲ, ಹಾಗೆ ಕಷ್ಟ ಆಯಿತು. ನೆನೆಸುವಾಗ ಬೇಜಾರಾಗ್ತದೆ. ಓಕೆ, ಬಾಯ್.